ಓಡಾಡಲು ರಸ್ತೆ ಸಮಸ್ಯೆ ಎದುರಾಗಿ ಮಕ್ಕಳು ಶಾಲೆಗೆ ತೆರಳಲು ಕಷ್ಟವಾಗಿದೆ. ಕೂಡಲೇ ನಮಗೆ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಆಲೂರು ತಾಲೂಕು ಕೆಂಚಮ್ಮ ಹೊಸಕೋಟೆ ಹೋಬಳಿ ಹಬ್ಬನ ಗ್ರಾಮದ ಮಂಜುನಾಥ್ ಅನು ದಂಪತಿ ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು ಅಬ್ಬನ ಗ್ರಾಮದ ತಮ್ಮ ಮನೆಗೆ ತೆರಳಲು ಅಕ್ಕಪಕ್ಕದ ಮನೆಯವರು ಅಡ್ಡಿ ಮಾಡಿ ಸಂಪೂರ್ಣ ರಸ್ತೆಯಲ್ಲಿ ಒತ್ತುವರಿ ಮಾಡಿ ನಾವು ನಮ್ಮ ಮನೆ ಸಂಪರ್ಕಿಸಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ಗ್ರಾಮದ 205 ಸರ್ವೆ ನಂಬರ್ನಲ್ಲಿ ತಾನು ಸೇರಿದಂತೆ 25 ಜನರಿಗೆ ಸರ್ಕಾರದಿಂದ ನಿವೇಶನ ನೀಡಲಾಗಿತ್ತು. ಇದೀಗ ಗ್ರಾಮದ ಕೆಲ ಪ್ರಭಾವಿಗಳು ನಮಗೆ ಸೇರಿದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ. ಅಲ್ಲದೆ ಪ್ರಶ್ನೆ ಮಾಡಿದರೆ ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ನಮ್ಮ ಮೇಲಿನ ದೌರ್ಜನ್ಯ ನಿಂತಿಲ್ಲ ಎಂದರು. ನಾವು ವಾಸವಿರುವ ಜಾಗಕ್ಕೆ ಈಗಾಗಲೇ ಹಕ್ಕುಪತ್ರ ಪಡೆದು ಕಾನೂನುಬದ್ಧವಾಗಿ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದೇವೆ. ಆದರೆ ಈ ಗಲಾಟೆ ಬಳಿಕ ಪೊಲೀಸ್ ಇಲಾಖೆಗೆ ದೂರು ನೀಡಿದಾಗ ತಮ್ಮ ಮನೆ ಬಳಿ ಇರುವ ಸಿಸಿ ಕ್ಯಾಮೆರಾ ವಿಡಿಯೋ ತುಣುಕುಗಳನ್ನು ವಶಕ್ಕೆ ಪಡೆದು ಗಲಾಟೆ ನಡೆದಿರುವ ವಿಡಿಯೋ ಡಿಲೀಟ್ ಮಾಡಿ ನಮ್ಮದೇ ತಪ್ಪು ಎಂಬಂತೆ ಬಿಂಬಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ರೌಡಿಗಳ ಜೊತೆಗೂಡಿ ಅಕ್ಕಪಕ್ಕದ ಮನೆಯವರು ರಸ್ತೆಗೆ ಬೇಲಿ ಹಾಕಿಕೊಂಡು ನಮಗೆ ಕಿರುಕುಳ ನೀಡುತ್ತಿದ್ದು, ಇದರಿಂದ ಮಕ್ಕಳು ಶಾಲೆಗೆ ತೆರಳಲು ಕಷ್ಟವಾಗಿದೆ. ಜೊತೆಗೆ ಕೂಲಿ ಕೆಲಸದಿಂದ ಜೀವನ ಸಾಗಿಸುತ್ತಿರುವ ನಮ್ಮ ಕುಟುಂಬ ಕೆಲಸಕ್ಕೂ ಹೋಗಲು ಕಷ್ಟವಾಗಿದೆ. ದಯಮಾಡಿ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಕೋರಿದರು. ಇದೇ ಗಿರೀಶ್ ಸರ್ ಇದ್ರು, ಬೇಲಿ ಕಿತ್ತಾಕಂಗೆ ಆರ್ಡರ್ ಕೊಟ್ಬಿಟ್ಟು ಬೇಲಿ ಕಿತ್ತಾಕ್ಸಿರು. ಹೆಂಗೆ ಬೇಲಿ ಹಾಕಂಗೆ ಇವರು ಅಧಿಕಾರ ಕೊಟ್ಟರು ಅವರಿಗೆ. ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿಯರೆಲ್ಲ ಬಂದು 3 ಮೋರಿ ಹಾಕಿದ್ದಾರೆ ಸ್ವಾಮಿ. ಇನ್ನೊಬ್ಬನ ಜಾಗದ ಹಕ್ಕಲ್ಲಿ ಹಾಕಿದ್ದಾರೆ. ಈ ಜಾಗ ಗೌರ್ಮೆಂಟ್ ಜಾಗಕ್ಕೆ 2 ಮೋರಿ ಅಲ್ಲಿ ಅವರು ಬೇಲಿ ಒಳಗಿದ್ದಾವೆ. ಇವ್ರಿಗೆ ಅಧಿಕಾರ ಐತಲ್ಲ, ಚಲಾವಣೆ ಮಾಡ್ಬೋದಲ್ಲ. ನಮ್ಮಂಥ ಬಡವರಿಗೆ ದಲಿತರಿಗೆ ಎಲ್ಲೈತೆ ನ್ಯಾಯ, ಎಲ್ಲೈತೆ ಹೇಳಿ ಸ್ವಾಮಿ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.